ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೈಥಿಲಿ. ಆಮ್, ಈಗೊಂದು ವಿಷಯದ ಜೊತೆ ನಾನು ಬರ್ತಾ ಇದ್ದೀನಿ ಇವತ್ತು. ಸೇತುವೆ ಅನ್ನುವುದರ ಬಗ್ಗೆ ಒಂದು ಚಿಂತನಾತ್ಮಕ ಬರಹ ಹೊಂದಿದೆ. ಅದನ್ನು ನಿಮ್ಮ ಮುಂದೆ ನಾನೇ ಬರೆದ ಬರಹವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ನದಿಯ ಆ ದಡದಿಂದ ಈ ದಡಕ್ಕೆ ಕಟ್ಟಿದ ಸೇತುವೆ ಅದೆಂತಹ ಸಂದೇಶ ನೀಡುತ್ತದೆ ನಮಗೆ ಅಲ್ಲವೇ? ಸೇತುವೆ ಎಂದರೆ ಕೇವಲ ಎರಡು ತೀರಗಳನ್ನು ಜೋಡಿಸುವುದು ಮಾತ್ರ ಅಲ್ಲ, ಬದಲಿಗೆ ಮನಸ್ಸುಗಳನ್ನು ಸೇರಿಸುವುದು ಕೂಡ ಸೇತುವೆಯೇ. ನಮ್ಮ ಹುಟ್ಟು ಮತ್ತು ಸಾವಿನ ನಡುವೆ ನಾವು ಬದುಕುವ ಬದುಕು ಕೂಡ ಸೇತುವೆಯೇ. ಕುಟುಂಬ, ಸ್ನೇಹ, ಸಂಬಂಧಗಳು ಎಲ್ಲವೂ ಸೇತುವೆಯೇ. ಕುಟುಂಬದಲ್ಲಿ ಪರಸ್ಪರ ಸಹಕಾರ, ಪ್ರೀತಿ, ವಿಶ್ವಾಸದಂತಹ ಸಾಮಗ್ರಿಗಳನ್ನು ಬಳಸಿ ಬಾಳಿದರೆ ಕುಟುಂಬ ಸ್ವರ್ಗವಾಗುತ್ತದೆ. ಒಂದು ಸಂಸ್ಥೆಯಲ್ಲಿ ಮುಖ್ಯಸ್ಥ ಮತ್ತು ನೌಕರರ ನಡುವೆ ಒಂದು ಉತ್ತಮ ಬಾಂಧವ್ಯ ಇರಬೇಕಾಗುತ್ತದೆ. ಆಗ ನೌಕರ ಕೆಲಸವನ್ನು ಚೆನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ, ಸಂಸ್ಥೆ ಉನ್ನತಿ ಕಾಣುತ್ತದೆ. ಸ್ನೇಹದ ಸೇತುವೆಯಲ್ಲಿ ಕೂಡ ಪರಸ್ಪರ ನಂಬಿಕೆ, ವಿಶ್ವಾಸ ಬೇಕಾಗುತ್ತದೆ. ಸ್ನೇಹಿತ ಮೇಲೇರಿದರೆ ಇನ್ನೂ ಮೇಲೇರಲು ಸಹಾಯ ಮಾಡಬೇಕು. ಕಾಲೆಳೆಯುವ ಕೆಲಸ ಮಾಡಿದರೆ ಸ್ನೇಹದ ಸೇತುವೆ ಮುರಿದು ಬಿಡುತ್ತದೆ. ಇನ್ನು ಸೇತುವೆಯನ್ನು ನಮ್ಮ ದೇಹಕ್ಕೆ ಹೋಲಿಸಿಕೊಂಡರೆ, ಸೇತುವೆ ನಿರ್ಮಾಣದಲ್ಲಿ ಹೇಗೆ ಕಲ್ಲು, ಮರಳು, ಸಿಮೆಂಟು, ಇಟ್ಟಿಗೆ, ಕಬ್ಬಿಣಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಿ ಕಟ್ಟಲಾಗುತ್ತದೆಯೋ ಹಾಗೆಯೇ ಭಗವಂತ ಈ ದೇಹವನ್ನು ನಿರ್ಮಾಣ ಮಾಡಿ ಕಳಿಸಿದ್ದಾನೆ. ಅವನು ನೀಡಿದ ಈ ಶರೀರವನ್ನು ನಾವು ಕಾಪಿಟ್ಟುಕೊಳ್ಳಬೇಕು. ಸರಿಯಾದ ಪ್ರಮಾಣದ ಆಹಾರ, ನಿದ್ರೆ, ದೈಹಿಕ ಚಟುವಟಿಕೆಗಳನ್ನು ದೇಹಕ್ಕೆ ನಾವು ಒದಗಿಸಬೇಕು. ಇಲ್ಲವಾದರೆ ಕಳಪೆ ಸೇತುವೆಯಂತೆ ದೇಹವು ಬಿದ್ದು ಹೋಗುತ್ತದೆ. ಮನಸ್ಸನ್ನು ಕೂಡ ಸೇತುವೆಯ ತಡೆಗೋಡೆಯಂತೆ ನಿರ್ಮಾಣ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರ ಗುರಿಯು ಮೋಕ್ಷ ಪಡೆಯುವುದೇ ಆಗಿರುವಾಗ ಈ ಜೀವನದ ತಡೆಗೋಡೆ ಒಡೆದು ಪ್ರಾಪಂಚಿಕ ಸುಖದ ನದಿಯಲ್ಲಿ ಮುಳುಗಿ ಗುರಿಯನ್ನು ಮರೆಯುವುದೇ? ಸೇತುವೆ ಎಂದಾಗ ಮೊದಲಿಗೆ ನಮಗೆ ನೆನಪಿಗೆ ಬರುವುದೇ ಪ್ರೀತಿಯ ದ್ಯೋತಕವಾಗಿ ಶ್ರೀರಾಮ ಕಟ್ಟಿದ ರಾಮಸೇತು. ಯಾವುದೇ ಯಂತ್ರೋಪಕರಣಗಳನ್ನು ಬಳಸದೆ ಕೇವಲ ಭಕ್ತಿಯಿಂದ ವಾನರ ಸೇನೆಯ ಸಹಾಯದಿಂದ ಕಟ್ಟಿದ ಈ ಸೇತುವೆ ಸೀತೆಯ ಮೇಲಿನ ಪ್ರೀತಿಗಾಗಿ ಆಗಿತ್ತು. ಅಷ್ಟೇ ಅಲ್ಲ, ಅದು ದುಷ್ಟ ಸಂಹಾರದ ಸಲುವಾಗಿಯೂ ಆಗಿತ್ತು. ನಾವು ಕೂಡ ಇಂತಹ ಸೇತುವೆಯನ್ನು ಮನದಲ್ಲಿ ಕಟ್ಟಿ ಜೀವನದಲ್ಲಿ ಭದ್ರವಾಗಿಸಿಕೊಳ್ಳಬೇಕು. ಗಂಡು ಹೆಣ್ಣು ಎಂಬ ಎರಡು ದಡಗಳನ್ನು ಸೇರಿಸಲು ವಿವಾಹ ಎಂಬುದು ಸೇತುವೆಯಾಗುತ್ತದೆ. ಎರಡು ತೀರಗಳು ಸೇರಿದ ಮೇಲೆ ಪತಿಪತ್ನಿಯರಾಗುವುದು. ಗಂಡ ಹೆಂಡತಿಯರ ಸಂಸಾರದ ನದಿ ಸ್ವಚ್ಛಂದವಾಗಿ ಹರಿಯಬೇಕಾದರೆ ನಂಬಿಕೆ, ಪ್ರೀತಿ, ವಿಶ್ವಾಸದಂತಹ ಕಲ್ಲು ಸಿಮೆಂಟುಗಳ ಕಂಬಗಳು ಭದ್ರವಾಗಬೇಕಾಗುತ್ತದೆ. ಈ ರೀತಿ ಭದ್ರವಾಗಿದ್ದಾಗಲೇ ವಿಚ್ಛೇದನವೆಂಬ ದುಷ್ಟ ರಾವಣನ ಸಂಹಾರವಾಗುತ್ತದೆ. ಸಂಸಾರ ರಾಮಾಯಣದಂತೆ ಆದರ್ಶವಾಗುತ್ತದೆ ಅಲ್ವಾ? ರಾಮಾಯಣದ ಸೇತುವೆ ನಮಗೆ ಮತ್ತೊಂದು ರೀತಿಯಲ್ಲಿ ಆದರ್ಶವಾಗುತ್ತದೆ. ಸೇತುವೆ ಕಟ್ಟುವಿಕೆಯಲ್ಲಿ ವಾನರ ಸೇನೆಯ ಪಾತ್ರ ಅದೆಷ್ಟು ಮಹತ್ವದ್ದು ಅಲ್ವಾ? ಹಾಗೆ ಸೇವೆ ಎಂಬ ಯಜ್ಞದಲ್ಲಿ ವಾನರರ ಹಾಗೆ ನಮ್ಮ ಮನಸ್ಸನ್ನು ಸೇವೆಗಾಗಿ ಮುಡಿಬಿಡಬೇಕು. ಅದು ವ್ಯಕ್ತಿಗತ ಸೇವೆಯೇ ಆಗಬಹುದು, ಅಥವಾ ಯಾವುದೇ ಉತ್ತಮ ಕಾರ್ಯ ಮಾಡುತ್ತಿರುವ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಬಹುದು, ಅಥವಾ ಬಲಿಷ್ಠ ರಾಷ್ಟ್ರ ಕಟ್ಟುವ ಕಾಯಕದಲ್ಲಿ ಬೇಕಾದರೂ ಆಗಬಹುದು. ನಿರಂತರವಾಗಿ ಅದರಲ್ಲೇ ತಲೀನರಾಗಿ ಸೇವೆ ಮಾಡಿ ಅವರ ಗುರಿ ಸೇರುವ ಸೇತುವೆ ಕಟ್ಟುವಿಕೆಗೆ ನಾವು ಪಾಲುದಾರರಾಗಬೇಕು. ರಾಮಸೇನೆತ್ತು ಹೇಳಿದ್ದು ಇದನ್ನೇ. ವಾನರ ಸೇನೆಯ ಜೊತೆಗೊಂದು ಅಳಿಲ ಸೇವೆ ಇತ್ತಲ್ಲ, ಅದು ಎಂತಹ ಆದರ್ಶವಾಗಿ ಬಿಡುತ್ತದೆ ನೋಡಿ. ದೊಡ್ಡ ದೊಡ್ಡ ಕಲ್ಲು ಹೊರಲಾಗದಿದ್ದರೂ ಮರಳ ಕಣಗಳನ್ನು ಮೈಗೆ ಮೆತ್ತಿಕೊಂಡು ಬಂದು ಸೇತುವೆ ಕಟ್ಟುವಲ್ಲಿ ಭಾಗಿಯಾಗಿ ತನ್ನ ಮಹಾನ್ ಕಾರ್ಯದಿಂದ ರಾಮನ ಮನದಲ್ಲಿ ಶಾಶ್ವತ ಸ್ಥಾನ ಪಡೆಯುವ ಸೇತುವೆಯನ್ನೇ ನಿರ್ಮಿಸಿಬಿಟ್ಟಿತಲ್ಲ. ನಾವು ಕೂಡ ಹಾಗೆಯೇ ದೊಡ್ಡ ಕೆಲಸ ಮಾಡಲಾಗದಿದ್ದರೂ ಪುಟ್ಟ ಕೆಲಸ ಮಾಡಿದರೆ ಸಾಕಲ್ಲ. ಒಂದು ಊಟದ ಮನೆಯಲ್ಲಿ ಬಡಿಸುವುದು ಬೇಡ. ಹೋದಾಗ ಕುಡಿದ ಲೋಟವನ್ನು ಅಲ್ಲಿಯೇ ಬಿಟ್ಟು ಮನೆಯ ತುಂಬೆಲ್ಲ ಲೋಟಗಳು ಹಾಸಿಗೆಯ ಪಕ್ಕದಲ್ಲಿ, ಬಾಗಿಲ ಬಳಿ, ಕಿಟಕಿಯ ಮೇಲೆಲ್ಲ ಹಾಗೆಯೇ ಇಟ್ಟು ಬರುವುದಕ್ಕಿಂತ ಲೋಟವನ್ನು ತೊಳೆದಿಟ್ಟು ಬಂದರೆ ಸಾಕು. ಇಲ್ಲವಾದರೆ ತೊಳೆಯುವಲ್ಲಿ ಕೊಟ್ಟು ಬಂದರೆ ಸಾಕು. ಮನೆಯವರ ಕೆಲಸ ಕೊಂಚ ಕಡಿಮೆಯಾಗುತ್ತದೆ. ಅವರು ಮಾಡಿದ ಕಾರ್ಯದಲ್ಲಿ ಇದು ಒಂದು ಸೇವೆಯಾಗುತ್ತದೆ ಅಲ್ಲವೇ?
ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಕೂಡ ಉಪಕಾರ ಮಾಡಿದವರನ್ನು ಸದಾ ಸ್ಮರಿಸುವ ಪಾಠವನ್ನು ರಾಮ ಅಳಿಲ ಸೇವೆಯನ್ನು ಸ್ಮರಿಸಿ ನಮಗೆ ತೋರಿಸಿಕೊಟ್ಟಿದ್ದಾನೆ. ಇನ್ನು ಮಹಾಭಾರತದಲ್ಲಿ ಪಾಂಡವರು ಮತ್ತು ದ್ರೌಪದಿ ತಮ್ಮ ಮನದಲ್ಲಿ ಕಟ್ಟಿಕೊಂಡ ಧನಾತ್ಮಕ ಚಿಂತನೆಯ ಮತ್ತು ಧರ್ಮ ಮಾರ್ಗದ ಸೇತುವೆ ಅವರನ್ನು ಯಶಸ್ಸಿನ ದಡ ತಲುಪಿಸಿತು. ಆದರೆ ಕೌರವರು ಅಹಂಕಾರ ಮತ್ತು ದುಷ್ಟತನದಿಂದ ಕಟ್ಟಿಕೊಂಡ ಅವರ ಜೀವನದ ಸೇತುವೆ ದುರಂತ ಅಂತ್ಯ ಕಂಡಿತು. ಸೇತುವೆಯಿಂದ ಏನಾಗುತ್ತದೆ? ಬದಲಾವಣೆಯಾಗುತ್ತದೆ. ಉದಾಹರಣೆಗೆ ಸಾಗರ ತಾಲೂಕಿನ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ಸೇತುವೆ ನಿರ್ಮಾಣವಾಗಿದೆ. ಇದರ ನಿರ್ಮಾಣದಿಂದ ಏನಾಯಿತು? ಆ ಭಾಗದವರು ಇಷ್ಟು ಕಾಲ ವಂಚಿತರಾಗಿದ್ದ ವಿದ್ಯಾದೇವಿಯನ್ನು ಸೇರಲು ಸಾಧ್ಯವಾಯಿತು. ಬಸುರಿಯರು, ಬಾಣಂತಿಯರು, ರೋಗಗ್ರಸ್ತರು ಹೊಳೆ ದಾಟಲು ಪಡುತ್ತಿದ್ದ ಪಾಡು ಸೇತುವೆ ನಿರ್ಮಾಣದಿಂದ ದೂರವಾಯಿತು. ಆ ಭಾಗದ ಜನರ ದುಃಖದ ಕಾವಳ ದೂರವಾಯಿತು. ಅಷ್ಟೇ ಅಲ್ಲ, ದೇವಸ್ಥಾನಕ್ಕೆ ಭೇಟಿ ನೀಡುವ ವಯೋವೃದ್ಧರಿಗೆ ದೇವಿಯ ದರ್ಶನ ಭಾಗ್ಯ ಸುಲಭದಲ್ಲಿ ಸಿಗುವಂತಾಯಿತು. ದೇಶ ವಿದೇಶದ ಜನರನ್ನು ಈ ಭಾಗಕ್ಕೆ ತಲುಪಿಸುವ ಕೆಲಸ ಈ ಸೇತುವೆಯಿಂದ ಸಾಧ್ಯವಾಯಿತು. ಅಷ್ಟೇ ಅಲ್ಲ, ಈ ಸೇತುವೆಯ ನಿರ್ಮಾಣದಲ್ಲಿ ತೊಡಗಿದ ಅದೆಷ್ಟೋ ಮಂದಿಗೆ ಉದ್ಯೋಗ ಸಿಕ್ಕು ಅವರ ಅನ್ನಕ್ಕೊಂದು ಧೈರ್ಯ ಇತ್ತು ಅಲ್ವಾ? ಅದೇ ರೀತಿ ಕಾಮನಬೆಲ್ಲು ಭೂಮಿ ಮತ್ತು ಬಾನಿಗೆ ಸೇತುವೆಯಾಗಿ ಹೇಗೆ ನೋಡುಗರ ಮನಸ್ಸಿಗೆ ಆಹ್ಲಾದ ನೀಡುತ್ತದೆಯೋ ಹಾಗೆ ನಾವು ಹುಟ್ಟಿನಿಂದ ಸಾವಿನವರೆಗೂ ಬದುಕುವ ಬದುಕು ಕಾಮನಬಿಲ್ಲಿನಂತೆ ನೋಡುಗರಿಗೆ ಖುಷಿ ನೀಡುವಂತಿರಬೇಕು. ಸತ್ಯ ಮಾರ್ಗದ ಕಾಮನಬಿಲ್ಲಿನಂತಹ ಸೇತುವೆಯಲ್ಲಿ ತ್ಯಾಗ, ಪ್ರೀತಿ, ಮಮತೆ, ವಾತ್ಸಲ್ಯ, ನಿರಹಂಕಾರ, ದಾನ ಧರ್ಮಗಳಂತಹ ಸದ್ಗುಣಗಳ ಬಣ್ಣಗಳು ಇರುವಂತೆ ನಮ್ಮ ಬದುಕಿನ ಸೇತುವೆ ಕಟ್ಟಿಕೊಳ್ಳಬೇಕು. ಹುಟ್ಟು ಸಾವಿನ ನಡುವೆ ನಾವೇ ಕಟ್ಟಿ ನಾವೇ ನಡೆದ ನಮ್ಮ ಬದುಕಿನ ಸೇತುವೆ ನಮ್ಮ ಸಾವಿನ ನಂತರವೂ ಅಜರಾಮರವಾಗಿರುವಂತೆ ಬದುಕಿ ಬಾಳಬೇಕು. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದದ್ದು ಏನು? ನಮ್ಮ ಪವಿತ್ರ ಗ್ರಂಥಗಳಾದ ರಾಮಾಯಣ, ಮಹಾಭಾರತ, ಗೀತೆ ಇವೆಲ್ಲವೂ ನಮ್ಮ ಜೀವನದಲ್ಲಿ ಭದ್ರವಾಗಿಸ್ಕೊಳ್ಬೇಕು. ನಮ್ಮ ದೇಶಭಕ್ತಿಯನ್ನು ನಮ್ಮಲ್ಲಿ ರೂಢಿಸಿಕೊಳ್ಬೇಕು. ಇದೆಲ್ಲವನ್ನು ಮಾಡ್ತಾ ಹೋಗಬೇಕು. ನಮ್ಮ ಸಂಸ್ಕೃತಿ, ನಮ್ಮತನ ಅನ್ನೋದನ್ನು ನಾವು ಬಿಡದೆ ಅದನ್ನು ಪಾಲಿಸಿಕೊಂಡು ಹೋಗಬೇಕು. ನಮ್ಮ ಜೊತೆಗಿದ್ದವರಿಗೂ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ದೇಶದ ಬಗ್ಗೆ ಇಲ್ಲ. ಆಗ ಖಂಡಿತವಾಗಿಯೂ ಈ ಸೇತುವೆ ಅನ್ನೋದು ಭದ್ರವಾಗುತ್ತೆ. ನಮ್ಮ ಜೊತೆಗಿದ್ದವರು ಎಲ್ಲರನ್ನು ಕೂಡ ಒಗ್ಗಟ್ಟಿನಿಂದ ನಾವು ನಮ್ಮವರು ಅನ್ನುವ ಒಂದು ಭಾವನೆಯ ಜೊತೆ ನಾವು ಸದಾ ಸಾಕ್ತಾ ಇರಬೇಕು. ಆಗ ಖಂಡಿತವಾಗಿಯೂ ಒಂದು ಸದೃಢ ಸಮಾಜದ ನಿರ್ಮಾಣ ಸಾಧ್ಯ ಆಗುತ್ತೆ. ನಮ್ಮೆಲ್ಲರ ಬದುಕು ಕೂಡ ಹಸನಾಗುತ್ತೆ ಅನ್ನುವ ನಂಬಿಕೆ ನನ್ನದು. ಇವತ್ತಿನ ಈ ಚಿಂತನವನ್ನು ಮುಗಿಸ್ತಾ ಮತ್ತೊಂದು ಚಿಂತನದ ಜೊತೆ ಮತ್ತೊಂದು ವಿಷಯದ ಜೊತೆ ಮುಂದಿನ ದಿನ ಮತ್ತೆ ಬರ್ತೀನಿ ನಿಮ್ಮ ಜೊತೆಗೆ. ಅಲ್ಲಿಯವರೆಗೆ ಕಾಯ್ತಾ ಇರಿ. ನಮಸ್ಕಾರ.